ಮಂಜಾನ ಆ ಕಡೆ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಮುಂದಿನ ಗುರಿ ಏನಿದೆ? ಎಫ್ಸಿ ಕಾಲೇಜ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡಿದ್ದೀವಿ. ಖಡಾಖಂಡಿತವಾಗಿ ಅಶೋಕ್ ಹಾರ್ನಳ್ಳಿ ಮತ್ತು ಅವರ ತಂದೆಯಾದಂಥ ಹಾರ್ನಳ್ಳಿ ರಾಮಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಬಹಳ ದೊಡ್ಡ ಹೆಸರುವಾಸಿಯಾದಂಥ ಈ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಹಾಳಾಗಿದೆ. ಇವತ್ತು ಅವರ ಮಾರ್ಗದರ್ಶನ ತಗೊಂಡು ಮತ್ತೆ ಅದೇನು ಹಾಳಾಗಿರೋದೆ ಅದನ್ನು ಸರಿಪಡಿಸ್ಕೊಂಡು ಹೋಗೋದಕ್ಕೆ ನಾವು ಖಡಾಖಂಡಿತವಾಗಿ ನಮ್ಮ ಟೀಮ್ 14 ಜನ ಇದ್ದೀವಿ. ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಖಡಾಖಂಡಿತವಾಗಿ ಅವ್ರನ್ನ ನಾವು ನಮ್ಮ ಜೊತೆ ಕೈ ಜೋಡಿಸಿ, ಯಾಕೆಂದರೆ ಕಾಲೇಜಿನ ಹಿತದೃಷ್ಟಿಯಿಂದ ಇಲ್ಲಿ ನನ್ನ ಆಸ್ತಿಗಾಗಿ ಬಂದಿಲ್ಲ ಅಥವಾ ನಾನು ಅವರ ಆಸ್ತಿಗೆ ಹೋಗಿಲ್ಲ. ಇದು ಸಾರ್ವಜನಿಕ ಶಿಕ್ಷಣ ಸಂಸ್ಥೆ, ಎಲ್ಲರದ್ದು ಸಹಕಾರ ಬೇಕು. ಅವ್ರನ್ನೂ ನಾವು ಸಹಕಾರ ಕೇಳಿ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. 1.5 ವರ್ಷದ ಹಿಂದೆ ಏನು ಆರ್ ಟಿ ದೇವೇಗೌಡರು ಮತ್ತು ಅವರ ತಂಡ ಏನಿದೆ, ಆ ತಂಡದ ದುರಾಡಳಿತವನ್ನು ನೋಡಿ ಸುಮಾರು 1.5 ವರ್ಷದ ಹಿಂದೆ ನಾವು ಅವಿಶ್ವಾಸವನ್ನು ಮಂಡಿಸಿದ್ವಿ. ಮಂಡಿಸಿದಂಥ ಸಮಯದಲ್ಲಿ ಅವರು 11, ನಾವು 13 ಇದ್ವಿ. ಅವತ್ತೇ ಅವ್ರು ಸೋತಿದ್ರು. ಏನು ನಾವು ಇವತ್ತು ಜ್ಞಾಪಕ ಮಾಡ್ಕೊತೀವಿ. ಒಂದೇ ಓಟಲ್ಲಿ ಸೋತಂತಹ ವಾಜಪೇಯಿ ಅವರು ಇನ್ನೂ 100 ವರ್ಷ ಜ್ಞಾಪಕ ಇರ್ತದೆ. ಯಾಕೆ ಒಂದೇ ಓಟಲ್ಲಿ ಸೋತರು ಅವರು ರಾಜೀನಾಮೆ ಕೊಟ್ಟು ಹೋದರು. ಆದರೆ ಈ ತಂಡ ಏನಿದೆ, ಆರ್ ಟಿ ದೇವೇಗೌಡರು ಮತ್ತು ಜಗದೀಶ್ ತಂಡ, ಪ್ರಥಮ ಅವಿಶ್ವಾಸದಲ್ಲೇ 11, 13 ಇದ್ದರೂ ರಾಜೀನಾಮೆ ಕೊಡದಲ್ಲೇ ಈ ಕುರ್ಚಿಯನ್ನು ಬಿಡೋದಕ್ಕೆ ತಯಾರಿರಲಿಲ್ಲ. ಅವರು ಕೋರ್ಟಿಗೆ ಹೋದರು, ಕೋರ್ಟಲ್ಲಿ ಅವರಂತಲೇ ಆಗಿದೆ. ಮತ್ತೆ ಇನ್ನೊಂದು ಕೋರ್ಟಿಗೆ ಹೋದರು, ಅದು ಆಯಿತು. ಕೊನೆಗೆ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟ್ನಲ್ಲಿ ನಮ್ಮಂತಾಗಿದೆ. ಹೈಕೋರ್ಟಿಗೆ ಹೋಗೋ ಹೊತ್ತಿಗೆ ನಮ್ಮ ಸಂಖ್ಯಾಬಲ 14 ಆಯಿತು, ಅವ್ರದ್ದು 10 ಆಯಿತು. ನಮ್ಮ ಸೊಸೈಟಿಯ ರೆಸೊಲ್ಯೂಷನಲ್ಲಿ 11 ಜನ ಇದ್ದರೆ ಮಾತ್ರ ಮೀಟಿಂಗ್ ಮಾಡ್ಬೋದು, 10 ಜನ ಇದ್ದರೆ ಮೀಟಿಂಗೇ ಮಾಡೋಕ್ಕಾಗಲ್ಲ. ಇದು 15 ವರ್ಷ ಕಾರ್ಯದರ್ಶಿಯಾದಂಥ ಆರ್ ಟಿ ದೇವೇಗೌಡರು ಅವರೇ ರಚಿಸಿದಂಥ ಇದನ್ನು ರೆಸೊಲ್ಯೂಷನ್ನ ಗೊತ್ತಿದ್ದೂ ಜಾಗ ಖಾಲಿ ಮಾಡಿದ್ರೆ ಇವತ್ತು ನಾವು ಜಾಗ ಖಾಲಿ ಮಾಡಲ್ಲ ಅಂತಲೇ ಕೂತಿದ್ರು. ಸನ್ಮಾನ್ಯ ನಮ್ಮ ಈ ತಂಡದ ನಾಯಕರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಬಹಳಷ್ಟು ಅವ್ರನ್ನ ಕಾನೂನು ರೀತಿ ಏನು ಇದೆ ಅಂತ ತಿಳಿಸಿ ಹೇಳಿದ್ರು. ಅವರಿಗೆ ಅರ್ಥ ಆಗಿರಲಿಲ್ಲ. ಮೊನ್ನೆವರೆಗೂ ಅವ್ರು ಕಾನೂನು ರೀತಿ ಏನು ಮಾಡಬೇಕು, ನೀವು ತಪ್ತಾ ಇದ್ದೀರಾ ಅನ್ನೋದು ಅವರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಆದರೂ ಅವ್ರು ಬಿಡೋದಕ್ಕೆ ತಯಾರಿಲ್ಲ. ಇವತ್ತು ನಾವು ನಮ್ಮ ಹೈಕೋರ್ಟ್ನಲ್ಲಿ ವೆಬ್ಸೈಟ್ನಲ್ಲಿ ಬಂದಿದೆ ನಮಗೆ ಆರ್ಡ್ರ್. ನಮಗೆ ನೀವೇ ಅಧ್ಯಕ್ಷರು GT ಕುಮಾರ್ ಅವರು, ಕಾರ್ಯದರ್ಶಿ ಶ್ರೀಧರ್ ಅವರು ಖಜಾಂಚಿ ಅಂತೇಳಿ ಹೈಕೋರ್ಟ್ನಲ್ಲಾಗಿದೆ. ಬರವಣಿಗೆಯಲ್ಲಿ ಬರಬೇಕಾಗಿದೆ. ಅಷ್ಟು ಬಿಟ್ಟರೆ ವೆಬ್ಸೈಟಲ್ಲಿ ಈಗಾಗಲೇ ಬಂದಾಗಿದೆ. ಇಟ್ ಹ್ಯಾಸ್ ಬಿನ್ ಅಲೋಡ್ ಅಂತಲೇ ಆಗಿದೆ. ಆ ಕಾಪಿನೂ ನಾವು ಎಲ್ಲರಿಗೂ ಕೊಡ್ತೀವಿ. ಆಮೇಲೆ ಈಗ ನಮ್ಮ ಹಿರಿಯ ಪತ್ರಕರ್ತರಾದಂಥ ನಾಕಲಗೂಡು ರವಿಯವರು ಒಂದು ಪ್ರೆಸ್ ಮೀಟ್ ಮಾಡಬೇಕು ತಾವು ಅಂತ ಹೇಳಿದ್ದಾರೆ. ನಾವು ಸೋಮವಾರ ಮಂಗಳವಾರ ಖಂಡಿತ ಮಾಡ್ತೀವಿ. ನಾವು ಅವತ್ತಿನ ದಿವಸ ಎಲ್ಲ ದಾಖಲೆಗಳನ್ನು ಕೊಡ್ತೀವಿ. ಇವತ್ತು ನಾವು ಆ ಕಚೇರಿಯನ್ನು ಬಾಗಿಲು ತೆಗೆದು ಒಳಗೆ ಬಂದಿದ್ದೀವಿ. ಮತ್ತು ಏನೇನು ದಾಖಲಾತಿಗಳಿದೆ ಅನ್ನೋದು ರೆಕಾರ್ಡ್ ಮಾಡಿದ್ವಿ. ಆ ದಾಖಲಾತಿಗಳು ರೆಕಾರ್ಡ್ ಮಾಡೋಂಥ ಸಮಯದಲ್ಲಿ ನಮಗೆ ಹಿಂದಿನ ರೆಸೊಲ್ಯೂಷನ್ ಬುಕ್ ಇವತ್ತವರೆಗೂ ನಮಗೆ ಸಿಕ್ಕಿಲ್ಲ. ಮೆಂಬರ್ಶಿಪ್ ಮಾಡಿರೋದು 2 ಪುಸ್ತಕಗಳು ಇನ್ನೂ ಸಿಕ್ಕಿಲ್ಲ ನಮಗೆ. ಅದು ಬಿಟ್ಬಿಟ್ಟು ಇನ್ನೆಲ್ಲ ರೆಕಾರ್ಡ್ಗಳಿದೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಪೂರ್ತಿ ಪ್ರಮಾಣದಲ್ಲಿ ನೋಡೋಕ್ಕಾಗಿಲ್ಲ. ಸೋಮವಾರ ಮಂಗಳವಾರದಿಂದ ನೋಡಿ ಯಾವುದುಂಟು ಇಲ್ಲ ಅಂತ ತಿಳ್ಕೊಂಡು ಆಮೇಲೆ ನಾವು ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ತೀವಿ. ಹಿಂದಿನ ಅಧ್ಯಕ್ಷರು ಇದ್ರಲ್ಲ, ಈಗ ಕಾರ್ಯದರ್ಶಿಗಳು ಅವರೆಲ್ಲ ಇನ್ನೂ ಪ್ರತಿ ಕೈ ಸಿಕ್ಕಿದ ಅದನ್ನೇ ನಾನು ಹೇಳೋದು. ಕೈಗೆ ಸಿಗಬೇಕಾಗಿರೋದು ಯಾವುದು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಏನು ನಾವು ಹೇಳ್ತೀವಿ, ಆದ ಕೋರ್ಟಿಂದ ಬರಬೇಕು. ಆದರೆ ವೆಬ್ಸೈಟಲ್ಲಿ ಆಗಲೇ ಬಂದಾಗಿದೆ. ಏನು ವೆಬ್ಸೈಟ್ ಅದ್ರ ಕಾಪಿನೂ ನಾವು ಕೊಡ್ತೀವಿ ಬೇಕಾದರೆ. ಅದರಲ್ಲಿ ಕ್ಲಿಯರ್ ಆಗಿದೆ. ನೀವು ಅಧ್ಯಕ್ಷರು ಈಗ ಯಾರು ವಹಿಸ್ಕೋತಾರೆ, ಗುರುದೇವ್, GT ಕುಮಾರ್ ಮತ್ತು ಶ್ರೀಧರ್ ಅವರಿಗೆ ನೀವು ತೊಂದರೆ ಕೊಡಬಾರ್ದು, ಅವರ ಅಧಿಕಾರ ವಹಿಸ್ಕೋತಾರೆ ಅನ್ನೋದನ್ನು ವೆಬ್ಸೈಟ್ನೆಲ್ಲ ಆಗಲೇ ಅಪ್ಲೋಡ್ ಆಗಿದೆ. ಅಧಿಕಾರ ಸ್ವೀಕಾರ ಮಾಡಿದ್ದೀರಾ? ಈಗ ಮಾಡಿದ್ದೀವಿ. ಮಾಡೇ ಕೂತಿರೋದು ಇವತ್ತು ಅಧ್ಯಕ್ಷರು ಕುರ್ಚಿನಲ್ಲಿ.